ಅಂತ ಈ ಒಂದು ಅಂಗವಾಗಿ ಇದರಲ್ಲಿ ಪಾಕಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮೇಡಮ್ನವರು ಮತ್ತು ಸಿ ಸರು ಒಂದು ಅಭಿನಂದನಾ ಪತ್ರನ ತಮಗೆಲ್ರಿಗೂ ವಿತರಣೆ ಮಾಡಬೇಕು ಅಂತೇಳಿ ಅವ್ರನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಯಾರು ವಿನ್ನರ್ ಇದ್ದಾರೆ ಮತ್ತು ಎಲ್ರಿಗೂ ನಾವು ಮೇಡಮ್ಗಳು ಸರ್ ಸಜೆಸ್ಟ್ ಮಾಡಿದಂಗೆ ಎಲ್ರಿಗೂ ಸಮಾಧಾನಕಾರ ಬಹುಮಾನ ಕೊಡ್ತೀವಿ. ನಾವು ಆಲ್ 18ಗೆ ಕೊಡ್ತೀವಿ. ನಾವು ಅವತ್ತೇ ಇವಾಗ ಸರ್ಟಿಫಿಕೇಟ್ ಕೊಡ್ತೀವಿ ಎಲ್ರಿಗೂ. ಬಟ್ ನೀವು 18 ಜನನೂ ಬನ್ನಿ. ಅವತ್ತು ನಿಮ್ಗೆ ಎಲ್ರಿಗೂ ಒಂದು ಪ್ರೈಸ್ ಗ್ಯಾರಂಟಿ ಕೊಡ್ತೀವಿ. ನಾವು 18 ಜನಕ್ಕೂ ಡೈರೆಕ್ಷನ್ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ ಸರ್, ಎಲ್ರಿಗೂ ಕೊಡ್ತೀವಿ. ನೀವು ಎಲ್ಲರೂ ವಿನ್ನರೇ, ಎಲ್ಲರೂ ಮೇಡಮ್ ಸರ್ ಹೇಳ್ದಂಗೆ ಎಲ್ಲರೂ ವಿನ್ನರೇ. ಬಟ್ ನಾವೇನಂದರೆ ಒಬ್ಬರನ್ನ ಆಯ್ಕೆ ಮಾಡಿ ಸ್ಟೇಟಿಗೆ ಕಳಿಸ್ಬೇಕು ಅನ್ನೋ ಸಲುವಾಗಿ ನಾನು ಪ್ರಕಾರ ಮಾಡಿದ್ವಿ. ಬಟ್ ನಿಮ್ಗೆ ಎಲ್ರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಪ್ರಶಸ್ತಿ ಬರಬೇಕು. ಬರುತ್ತೆ. ಆಮೇಲೆ ನಾವು ನಮ್ಮದು 6,000 ಹೆಕ್ಟೇರ್ಸ್ಗಿಂತ ಜಾಸ್ತಿ ಬರುತ್ತೆ ಮೇಡಮ್. ಫಸ್ಟು 10,000 ಹೆಕ್ಟೇರ್ ಬರ್ತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ವರ್ಷ ಮತ್ತೆ ಪಿಕಪ್ ಆಗಿದೆ. ಸರ್ಕಾರನೂ ನಾವು ಕ್ರಾಪ್ ಸರ್ವೆ ಮಾಡಿಸ್ತೀವಲ್ಲ ಮೇಡಮ್, ಯಾರ್ಯಾರು ಸಿರಿಧಾನ್ಯ ಬೆಳೀತಾರೆ ಅವರಿಗೆ ಹೆಕ್ಟರ್ಗೆ 10,000 ರುಪೀಸ್ DBT ಮಾಡ್ತಾ ಇದ್ದೀವಿ ಮೇಡಮ್ ಒಂದು ಅಕೌಂಟ್ಗೆ. ಹಾಗಾಗಿ 2 ಹೆಕ್ಟರ್ವರೆಗೂ 5 ಹೆಕ್ಟರ್ವರೆಗೂ 20,000 ನಾವು DBT ಮಾಡ್ತಾ ಇದ್ದೀವಿ. ಪ್ರಮೋಟ್ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು PMFMEನಲ್ಲಿ 50% ಇವ್ರು ಏನು ಪ್ರಾಡಕ್ಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡಿದ್ರೆ, ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಮಾಡಿದ್ರೆ ಅವ್ರಿಗೆ ಲೋನ್ ಕೊಟ್ಟು PMFME ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ ಮೇಡಮ್. ಇವರು ತಮ್ಮೆಲ್ಲರ ಪರವಾಗಿ ಹೇಳ್ತೀನಿ, ಇವ್ರು ಯಾರಾದರೂ ಮುಂದೆ ಬಂದರೆ ಮೇಡಮ್ ಬ್ಯಾಂಕಿಂದ ಲೋನ್ ಕೊಡಿಸಿ ಕಾಲೇಜ್ ಬೇಕಿದೆ ಮೇಡಮ್. PMFME ಇಂಪ್ಲಿಮೆಂಟೇಷನಲ್ಲಿ ಇವ್ರು ಯಾರಾದರೂ ಅರ್ಜಿ ಕೊಟ್ಟರೆ ನಮ್ಮ DRPಯಿಂದ ನಾವು ಪ್ರಾಜೆಕ್ಟ್ ಮಾಡಿಸಿ ಸಲ್ಲಿಸಿ ಇವ್ರು ಏನಾದರೂ ಎಂಟ್ರಪ್ರೂನರ್ ಆಗಬೇಕಾದ್ರೆ ನಾನು ಅದಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಎಸ್ ಮೇಡಮ್. ನೀವು ಸಿರಿಧಾನ್ಯ ಸೊಸೈಟಿ ಅಂತ ಸಂಘ ಅಂತ ಮಾಡಿಕೊಂಡು ಒಂದು 15-20 ಜನ
ಶಿವ ಶಿವ ಸರ್ ರಮೇಶ್ ರಮೇಶ್ ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಮಿಲೆಟ್ಸಿಂದ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಅದು ಏನಂತ ಹೇಳಿದ್ರೆ, ಮಿಲೆಟ್ಸನ್ನು ಉಪಯೋಗ ಮಾಡಿ ಏನೇನೋ ಒಂದು ಇನೋವೇಟಿವ್ ಆಗಿ ಡಿಶಸನ್ನು ಸುಮಾರು ಒಂದು 18 ಅಭ್ಯರ್ಥಿಗಳು ಮಾಡಿದ್ದಾರೆ. ಇದೊಂದು ಉದ್ದೇಶ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್ಸ್. ಇಡೀ ವಿಶ್ವದಲ್ಲಿನೇ ಇಂಡಿಯಾದಲ್ಲಿನೇ ಸಿರಿಧಾನ್ಯಗಳು ಲಾರ್ಜೆಸ್ಟ್ ಹೆಕ್ಟೇರ್ಸಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಒಂದು ಇದಿಲ್ಲದೆ ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸು ಲಾರ್ಜೆಸ್ಟ್ ನಂಬರ್ ಇದೆ. 101 ಮಿಲಿಯನ್ ಪೀಪಲ್ಗೆ ನಮ್ಮ ಭಾರತ ದೇಶದಲ್ಲಿ ಡಯಾಬಿಟಿಸ್ ಇದೆ. ಬಟ್ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ದಾರೆ, ಈ ಮಿಲೆಟ್ಸ್ ಎಲ್ಲ ಜಾಸ್ತಿ ಉಪಯೋಗ ಮಾಡಿದ್ದಾರೆ. ಮತ್ತು ಬರ್ತಾ ಬರ್ತಾ ನಮ್ಮದು ಲೈಫ್ ಸ್ಟೈಲು ಮತ್ತು ಔಷಧದಲ್ಲಿ ಎಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಿಯೋ ಒಂದು ಕಡೆ ಈ ಮಿಲೆಟ್ಸನ್ನು ನಾವು ಮರ್ತೋಗಿದ್ದೀವಿ. ಇದನ್ನು ಈಗ ನಮಗೆ ಜಾಸ್ತಿ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಆಗ್ತದೆ. ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಏನು, ಲೈಕ್ ಡಯಾಬಿಟಿಸ್, BP, ಈ ಥರ ಡಿಸೀಸಸ್ ಜಾಸ್ತಿ ಆದಾಗ ಮನುಷ್ಯನದು ಏನಿರುತ್ತೆ ಒಂದು ಹುಡುಕ್ತಾರೆ, ಇನ್ನೇನು ಮಾಡಿ ಇದನ್ನು ನಾವು ಕಡಿಮೆ ಮಾಡಬಹುದು ಅಂತ ನಾವೆಲ್ಲರೂ ಆ್ಯಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ನಾವು ಅದನ್ನು ಹುಡುಕಕ್ಕೆ ಶುರು ಮಾಡಿದ್ವಿ. ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ಹುಡುಕಕ್ಕೆ ಶುರು ಮಾಡಿ ಈಗ ಯುನೈಟೆಡ್ ನೇಷನ್ಸ್ ಹಂತದಲ್ಲಿ ಮತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಈ ಮಿಲ್ಲೆಟ್ಸನ್ನು ಮತ್ತೆ ನಾವು ಲೈಫ್ ಸ್ಟೈಲ್ಗೆ ತರಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಈಗಾಗಲೇ ಯುನೈಟೆಡ್ ನೇಷನ್ಸ್ ಅವರು ಹೋದ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಒಂದು ಮತ್ತು ನಮ್ಮ ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಇದನ್ನು ರಾಜ್ಯ ಮಟ್ಟದಲ್ಲಿ ಒಂದು ಮಿಲ್ಲೆಟ್ಸ್ ಮೇಳ ಅಂತ ಒಂದು ಮಾಡ್ತಾ ಇದ್ದಾರೆ, ಒಂದು ಆಯೋಜನೆ ಮಾಡಿದ್ದಾರೆ. ಇದರಿಂದ ರೈತರಿಗೆ ಪ್ರತಿಯೊಂದು ಹೆಕ್ಟೇರಿಗೆ ಯಾರ್ಯಾರೆಲ್ಲ ಸಿರಿಧಾನ್ಯವನ್ನು ಬೆಳೆಸ್ತಾ ಇದ್ದಾರೆ ಅವರಿಗೆ 10,000 ರೂಪಾಯಿ ಡೈರೆಕ್ಟಾಗಿ ಅವ್ರ ಖಾತೆಗೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಅವರಿಗೆ ಇಟ್ಸ್ ಲೈಕ್ ಎನ್ಕರೇಜ್ಮೆಂಟ್. ಈಗ ಇನ್ನೂ ಒಂದು ಹೆಚ್ಚು, ಈಗ ನಮ್ಮ ಜಿಲ್ಲೆ ಒಳಗಡೆ 6,000 ಹೆಕ್ಟೇರ್ಸು, ಈಗ 3,00,000 ಹೆಕ್ಟೇರ್ಸು ನಮ್ಮ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶ ಇದೆ. ಇದರಲ್ಲಿ ಬರೀ 6,000 ಹೆಕ್ಟೇರ್ಸ್ ಮಾತ್ರ ನಾವು ಸಿರಿಧಾನ್ಯವನ್ನು ರೈತರು ಬೆಳೆಸ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಡಿಮ್ಯಾಂಡ್ ಇಲ್ಲ, ಖರೀದು ಮಾಡೋರು ಕಡಿಮೆ ಇದ್ದಾರೆ. ಹಾಗಾಗಿ ಈಗ ರೈತರು ಅದನ್ನು ಕಡಿಮೆ ಆಗ್ತಿದ್ದಾರೆ. ಸೊ ಈಗ ಡಿಮ್ಯಾಂಡ್ ಜಾಸ್ತಿ ಆಗಬೇಕು, ರೈತರು ಇದನ್ನು ಜಾಸ್ತಿ ಬೆಳೆಸಬೇಕು. ಸೊ ಈ ಒಂದು ದೃಷ್ಟಿಯಿಂದ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇಷ್ಟೊಂದು ಒಳ್ಳೆಯ ಡಿಶಸ್ಸು ಮಿಲೆಟ್ಸನ್ನು ಯೂಸ್ ಮಾಡಿ ಮಾಡ್ಬೋದಾ ಅಂತ ನಮಗೆ ಒಂಥರ ಆಶ್ಚರ್ಯ ಆಯಿತು. ಈಗ ಏನು ಮಾಡರ್ನ್ ಡಿಶಸ್ ಅಂತ ಕರಿತೀವಿ, ಈಗ ನೂಡಲ್ಸು ಮಾಡಿದ್ದಾರೆ ಸಿರಿಧಾನ್ಯದಲ್ಲಿ, ಮತ್ತು ತಂಬಿಟ್ಟು ಮಾಡಿದ್ದಾರೆ. ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನು ಒಂದು ಒಳ್ಳೆಯದಿದೆ ಅದೆಲ್ಲ ಕೂಡ ಸುಮಾರು ಡಿಶಸ್ ಅವರು ಮಾಡಿದ್ದಾರೆ. ಇದು ನಮಗೆ ಇದು ಬಿಸಿ ಇಲ್ಲದೆ ಇದ್ರೂ ಆ ಟೇಸ್ಟ್ ತುಂಬ ಅಂತೂ ಚೆನ್ನಾಗಿತ್ತು. ಸೊ ಇಷ್ಟೊಂದು ಡಿಶಸನ್ನು ನಾವು ಪ್ರಮೋಟ್ ಮಾಡಬೇಕು, ಅದಕ್ಕೆ ಮಾರ್ಕೆಟಿಂಗ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ವಿದೇಶಗಳಿಗೆಲ್ಲ ನಾವು ಕಳಿಸ್ಬೇಕು. ಅದಕ್ಕೆ ಸುಮಾರು ಯೋಜನೆಗಳಿದೆ. ಅದಕ್ಕೆ ಈಗ ನಮ್ಮ JD ಅಗ್ರಿಕಲ್ಚರು ಮತ್ತು ಅವರು ಇಡೀ DDಸು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅವರು ರೂಪಿಸಿದ್ದಾರೆ. ಮತ್ತು ಪಾರ್ಟಿಸಿಪೆಂಟ್ಸ್ಗೂ ನಾವು ಅಭಿನಂದನೆ ಹೇಳಬೇಕು. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಇದ್ದು ಬೆಳಗ್ಗೆನೇ ಅವರೆಲ್ಲ ಪ್ರಿಪ್ರೇಷನ್ಸ್, ಕೆಲವರೆಲ್ಲ ಆಲ್ಮೋಸ್ಟ್ 1 ವೀಕಿಂದ ಪ್ರಿಪ್ರೇಷನ್ಸನ್ನು ಪ್ರಾರಂಭ ಮಾಡಿ ಇಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ನಾವು ಏನು ಆಯ್ಕೆ ಮಾಡಿದ್ವಿ, ಅವರು ನಮಗೆ ರಾಜ್ಯ ಮಟ್ಟದಲ್ಲಿ ಹೋಗಿ ತುಮಕೂರಿಗೆ ಒಳ್ಳೆಯ ಒಂದು ಹೆಸರು ತರಬೇಕು. ಇನ್ನೂ ಒಂದು ಹೆಚ್ಚು ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10,000 ಹೆಕ್ಟೇರ್ಸು ಸಿರಿಧಾನ್ಯ ನಮ್ಮ ಎಕ್ಸ್ಟೆಂಟ್ ಇರಬೇಕು ಅನ್ನೋದು ನಂದು ಇಚ್ಛೆ. ಸೊ ಮತ್ತೊಮ್ಮೆ JD ಅಗ್ರಿಕಲ್ಚರ್ ರಮೇಶ್ ಅವ್ರಿಗೂ ಮತ್ತು ಅವರ ಎಂಟೈರ್ ಟೀಮ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ ರಮೇಶ್ ಸರ್ ಸರ್ ಸೀರಿಯಸ್ ಸೋಮರಾಜ್ ಚಂದ್ರ
ನಾಗರತ್ನ ಸಿರಿಧಾನ್ಯ ಪಾಕಸ್ಪರ್ಧೆಯಲ್ಲಿ ಮೇಡಮ್ ಭಾಗವಹಿಸಿದ್ದಾರೆ. ಡಿ ಸಿ ಮೇಡಮ್ ಇಲಾಖೆಯಿಂದ ಸರ್ ಸ್ವಲ್ಪ ಹಾಗೆ ಮೇಡಮ್ ಹಾಗೆ ಅತ್ಯಂತ ಕ್ರಿಯಾಶೀಲವಾಗಿ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸವಲತ್ತು ಕೊಡೋದ್ರಿಂದ ಹಿಡಿದು ಸಾವಯವ ಕೃಷಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಇಲಾಖೆಗಳ ಯೋಜನೆಯನ್ನು ಜಾರಿಗೊಳಿಸ್ತಕ್ಕಂಥದ್ದು, ಅದೇ ರೀತಿ ಸವಲತ್ತುಗಳ ವಿತರಣೆ, ರೈತರಿಗೆ ಕ್ಷೇತ್ರದ ಭೇಟಿಗಳು ಹಾಗೂ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಹಲವು ಕಾರ್ಯಕ್ರಮಗಳಲ್ಲಿ ಜಂಟಿ ನಿರ್ದೇಶಕರಾದ ರಮೇಶ್ ಅವರು, ಡೆಪ್ಟಿ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಲ್ಲ ಕ್ಷೇತ್ರ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ಭಾಗವಾಗಿ ಇವತ್ತು ವಿಶ್ವಸಂಸ್ಥೆ ಕಳೆದ ವರ್ಷ ಸಾವಯವ ವರ್ಷ, ಮಿಲೆಟ್ಗಳ ವರ್ಷ, ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿತ್ತು. ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಜಾಗದ ಪರಿಹಾರವಾಗಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಏನು ಕರಿತೀವಿ, ಆ ಥರ ಒಂದೇ ಸ್ಥಳದಲ್ಲಿ ನಮಗೆ ಪರಿಹಾರ ಸಿಗುವಂಥ ಒಂದು ಅವಕಾಶ ಇರುವಂಥದ್ದು ಈ ಸಿರಿಧಾನ್ಯಗಳ ಬಳಕೆಯಿಂದ. ಸಿರಿಧಾನ್ಯಗಳ ಬಳಕೆ ಹೆಚ್ಚಾದಷ್ಟು ನಮ್ಮ ಆರೋಗ್ಯ ಮತ್ತು ನಮ್ಮ ಭಾರತದ ಸಂಸ್ಕೃತಿ ಪರಂಪರೆಗಳಲ್ಲಿ, ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಇನ್ನೂ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಹೆಮ್ಮೆಯ ವಿಶೇಷ ಖಾದ್ಯಗಳನ್ನು ತಯಾರು ಮಾಡುವಂಥ ನಮ್ಮ ಹೆಣ್ಮಕ್ಳನ್ನು ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸಿ, ಯಾರು ಉತ್ತಮವಾದಂಥ ಸಿರಿಧಾನ್ಯದ ಖಾದ್ಯಗಳನ್ನು ತಯಾರು ಮಾಡ್ತಾರೆ ಆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಸ್ಪರ್ಧೆಯಲ್ಲಿ ಅನೇಕ ಮಹಿಳೆಯರು ಪಾಲ್ಗೊಂಡಿದ್ದಾರೆ ತುಂಬ ಉತ್ಸಾಹದಿಂದ. ಅವ್ರು ಮಾಡಿರೋವಂಥ ಖಾದ್ಯ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ನಾನು, ಜಂಟಿ ನಿರ್ದೇಶಕರು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಸಿರಿಧಾನ್ಯಗಳ ಮಹತ್ವ ನಮಗೆ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಗೂ ಕೂಡ ನಮ್ಮ ಜಿಲ್ಲೆಯಿಂದ ನಾವು ಸ್ಪರ್ಧಿಗಳನ್ನು ಕಳಿಸ್ತಾ ಇದ್ದೀವಿ. ಇದೆಲ್ಲ ನಾವು ಏನೇ ಮಾಡಿದ್ರೂ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಜನಸಾಮಾನ್ಯರು ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬಳಸಿದ್ರೆ ರೋಗಮುಕ್ತರಾಗಿ ಆರೋಗ್ಯವಂತರಾಗಿ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇದೆ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾಯಿದ್ವಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ವಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತೀನಿ, ಅಭಿನಂದನೆಗಳನ್ನು ತಿಳಿಸ್ತೀನಿ. ಆಯೋಜನೆ ಮಾಡಿದ ಕೃಷಿ ಇಲಾಖೆಗೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂಥ ಕೃಷಿ ಇಲಾಖೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು.